ರಾಜ್ಯದಲ್ಲಿ ಇವತ್ತು ಮೊದಲ ಹಂತದ ಲೋಕಸಭಾ ಚುನಾವಣೆಯ ಮೊದಲ 14 ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದನೇ ಮತಗಟ್ಟೆಗಳಿಗೆ ತೆರಳಿ ಜನ ಮತದಾನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಶುಕ್ರವಾರ ಅಥವಾ ಈ ಲಿಂಕಿಂಗ್ ಹಾಲಿಡೇಗಳು ಸಿಗೋ ಹಾಗೆ ಏನಾದರೂ ವೋಟಿಂಗ್ ಬಿದ್ದರೆ ಬಹಳ ಕಷ್ಟ. ಆಲ್ಮೋಸ್ಟ್ ಅದ್ರ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸೋ ಪ್ರಯತ್ನ ಆದರೂ ಕೂಡ ಅದು ಚುನಾವಣಾ ಆಯೋಗ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಆ ಜನರಿಗೆ ಮುಟ್ಟೋ ಹಾಗೆ ಏನೇ ಪ್ರಯತ್ನಗಳು ಮಾಡಿದರೂ ಕೂಡ ಟ್ರಿಪ್ಗಳಿಗೆ ಹೋಗಬೇಡಿ, ರಜಾ ಹಾಕಬೇಡಿ, ಹೋಗಿ ಅಥವಾ ಮತದಾನ ಅನ್ನೋದು ನಿಮ್ಮ ಹಕ್ಕು, ಅದು ಕರ್ತವ್ಯ, ಅದನ್ನು ನಿಭಾಯಿಸದೆ ಮತ್ತಿನ್ಯಾವುದೋ ಮೋಜು ಮಸ್ತಿಗೆ ಹೋಗಬೇಡಿ ಅಂತ ಎಷ್ಟೇ ಹೇಳಿದರೂ ಕೂಡ ಕೆಲವರು ಹಾಗೆ ಮಾಡಿರ್ತಾರೆ, ಕೆಲವರು ಮನೆಯಲ್ಲೇ ಕೂರ್ತಾರೆ. ಅದು ಈಗ ಶೇಕಡವಾರು ಮತದಾನದ ಪ್ರಮಾಣ ನೋಡಿದಾಗ ಕಂಡು ಬರ್ತಾ ಇದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಆಗಬೇಕು, ಯಾಕಂದರೆ ದೇಶದ ಭವಿಷ್ಯ ರೂಪಿಸುವಂಥ ಚುನಾವಣೆ. ಪ್ರತಿಯೊಬ್ಬ ಸೆಲೆಬ್ರಿಟಿಯಿಂದ ಹಿಡಿದು ಜನಸಾಮಾನ್ಯರು ಹಾಗೂ ಜನಪ್ರತಿನಿಧಿಗಳು, ಶಾಸಕರು, ಸಚಿವರು, ಸ್ವತಃ ಅಭ್ಯರ್ಥಿಗಳು ಎಲ್ಲರೂ ಮತಗಟ್ಟೆಗಳಿಗೆ ಬಂದು ಮತ ಚಲಾಯಿಸ್ತಾರೆ. ಜೊತೆಗೆ ಒಂದು ಸಂದೇಶ ಕೊಡ್ತಾರೆ, ಪ್ರತಿಯೊಬ್ಬರು ಕೂಡ ಬಂದು ಮತದಾನ ಮಾಡಿ, ಅದು ನಿಮ್ಮ ಹಕ್ಕು, ಮತ್ತು ದೇಶದ ಭವಿಷ್ಯ ರೂಪಿಸೋದ್ರಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ, ನಿಮ್ಮದೊಂದು ಮತದಿಂದ ಏನು ಬದಲಾಗುತ್ತೆ ಅನ್ನೋ ಭಾವನೆ ಇಟ್ಕೊಳ್ಬೇಡಿ ಅಂತೆಲ್ಲ. ಸ್ಯಾಂಡ್ಲ್ವುಡ್ನ ಬಹುತೇಕ ಎಲ್ಲ ಸೆಲೆಬ್ರಿಟಿಗಳು ಬಂದು ಇವತ್ತು ಮತಗಟ್ಟೆಗೆ ಬಂದು ಅವರ ಹಕ್ಕನ್ನು ಚಲಾಯಿಸಿದ್ದಾರೆ. ಇನ್ನುಳಿದ ಹಾಗೆ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಪ್ರಮುಖ ಪಕ್ಷಗಳಿಂದಲೂ ಕೂಡ ಅವರವರ ವೋಟಿಂಗ್ ಬೂತ್ಗೆ ಹೋಗಿ ಮತ ಚಲಾಯಿಸಿದ್ದಾರೆ. ಜನಸಾಮಾನ್ಯರು ಕೂಡ ಒಂದಷ್ಟು ಕಡೆಗಳಲ್ಲಿ ಕಳೆದ ವರ್ಷ ಯಾವ ರೀತಿಯ ರೆಸ್ಪಾನ್ಸ್ ಇತ್ತು ಅದೇ ರೀತಿ ವೋಟಿಂಗ್ ಬೂತ್ಗಳ ಕಡೆ ಬರ್ತಾಯಿದ್ರು. ಒಂದಷ್ಟು ಕ್ಷೇತ್ರಗಳಿದೆ, ಅಲ್ಲಿ ಏನೇ ಮಾಡಿದ್ರು ಇಷ್ಟೇನಾ ಇಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ವಾ ಅಂತ ಅನಿಸ್ಬಿಡುತ್ತೆ. ನೀವು ಉದಾಹರಣೆಗೆ ನೋಡಿದ್ರೆ ಬೆಂಗಳೂರು, ಮೈಸೂರು ಇಂಥ ಕ್ಷೇತ್ರಗಳಲ್ಲೇ ಹಾಗಾಗುತ್ತೆ. ಅತಿ ಹೆಚ್ಚು ಶಿಕ್ಷಿತರು, ವಿದ್ಯಾವಂತರಿರುವಂಥದ್ದು ಮತ್ತು ದೊಡ್ಡ ಸಂಖ್ಯೆಯಲ್ಲಿ ಜನಸಂಖ್ಯೆ ಇರುವಂಥ ಲೋಕಸಭಾ ಕ್ಷೇತ್ರಗಳು. ಇಂಥ ಕ್ಷೇತ್ರಗಳಲ್ಲೇ ನೀವು ವೋಟಿಂಗ್ ವೈಸ್ ಪರ್ಸೆಂಟೇಜ್ ನೋಡ್ತಾ ಹೋದರೆ ಈಗ ಬೆಂಗಳೂರಲ್ಲಂತೂ 3 ಕ್ಷೇತ್ರಗಳಲ್ಲೂ 35-36 ದಾಟಿಲ್ಲ ಇನ್ನೂ. ಬೆಂಗಳೂರು ಗ್ರಾಮಾಂತರ ಒಂದು 36% ಮೇಲೆ ಹೋಗಿದೆ ಈಗಾಗಲೇ ಪರ್ಸೆಂಟೇಜ್ ವೈಸ್ ವೋಟಿಂಗ್ ನೋಡಿದಾಗ, ಅದು ಕೂಡ ಮಧ್ಯಾಹ್ನ 1 ಗಂಟೆವರೆಗೆ. ಈಗ ಸ್ವಲ್ಪ ಹೆಚ್ಚಾಗಿರ್ಬೋದು, ಮತ್ತೊಂದು ರಿಪೋರ್ಟ್ ಬರಬೇಕು ಈಗ ಎಷ್ಟಿದೆ ಶೇಕಡವಾರು ಮತದಾನದ ಪ್ರಮಾಣ ಅಂತ. ಬಟ್ ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಇಲ್ಲೆಲ್ಲ ಬಹಳ ಕಡಿಮೆ ವೋಟಿಂಗ್ ಆಗಿರೋದು. ಪ್ರತಿ ಸಲ ಅದನ್ನು ಒಂದು ಅನಲೈಸ್ ಮಾಡೋ ಪ್ರಯತ್ನ ಮಾಡಲಾಗುತ್ತೆ, ಯಾಕೆ ಬೆಂಗಳೂರಲ್ಲಿ ಇಷ್ಟು ಕಡಿಮೆ ಪ್ರಮಾಣದ ವೋಟಿಂಗ್ ಆಗುತ್ತೆ, ಕಾರಣ ಏನು, ಹೊರಗಿನವರೇ ಹೆಚ್ಚಿದಾರಾ, ಅಥವಾ ಎಲ್ಲ ಅವ್ರವ್ರ ಊರಿಗೆ ಹೋಗೋ ಕಾರಣಕ್ಕ, ಅಥವಾ ಜನ ಮತಗಟ್ಟೆಗಳಿಗೆ ಬರೋದಿಲ್ವಾ, ಏನೇ ಅದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಯೋ ಪ್ರಯತ್ನ ಆದರೂ ನೋಡಿ. ಮತ್ತೊಂದು ಚುನಾವಣೆ ಬಂದಾಗ ಅದೇ ಪರ್ಸೆಂಟೇಜ್ಗಳು ಕಾಣಿಸುತ್ತೆ ಬೆಂಗಳೂರಿನ ಸೆಂಟರ್ಗಳಲ್ಲಿ. ಇದಕ್ಕೆ ಪರಿಹಾರ ಏನು, ಅಥವಾ ಯಾವ ರೀತಿ ಇದನ್ನು ಸರಿಪಡಿಸಬೇಕು, ಎಷ್ಟು ಯೋಚನೆ ಮಾಡಿದರೂ ಸರಿ ಹೋಗ್ತಾ ಇಲ್ಲ ಅನ್ನುವಂಥ ಸಮಸ್ಯೆಗಳಿದು. ಒಟ್ಟಿನಲ್ಲಿ ಸಂಜೆ 6 ಗಂಟೆವರೆಗೂ ಅವಕಾಶ ಇದೆ, ಇನ್ನೂ ಏನು ಸಮಯ ಮೀರಿ ಹೋಗಿಲ್ಲ. ಸಂಜೆ ನಂತರದಲ್ಲಿ ಈಗ ಬಿಸಿಲಿನ ತಾಪ ಹೆಚ್ಚು, ಸ್ವಲ್ಪ ತಂಪಾದ ಮೇಲೆ ಮತ್ತೆ ಮತಗಟ್ಟೆಗಳಿಗೆ ಹೋಗೋಣ ಅನ್ನೋ ಜನರು ಇರ್ತಾರೆ. ಬೆಳಗ್ಗಿನಿಂದ ಅವರವ್ರ ಕೆಲಸದಲ್ಲಿ ತೊಡಗಿರುವಂಥವ್ರು, ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ವೋಟ್ ಹಾಕೋದಕ್ಕೆ ಸಂಪೂರ್ಣ ರಜೆ ಅನ್ನೋದು ಎಲ್ಲ ವರ್ಗದಲ್ಲಿ ಕೆಲಸ ಮಾಡೋರಿಗೂ ಎಲ್ಲ ಜನಸಾಮಾನ್ಯರಿಗೂ ಲಭ್ಯ ಇರುವಂಥದ್ದಲ್ಲ. ಕೆಲಸದ ಮಧ್ಯೆ ಬಂದು ವೋಟ್ ಹಾಕಿ ಹೋಗೋರು ಇರ್ತಾರೆ ಪಾಪ. ಕ್ಯೂ ಇರುತ್ತೆ, ರಶ್ ಕಡಿಮೆ ಆದಮೇಲೆ ಬಂದು ಮತದಾನ ಮಾಡಿ ಹೋಗೋಣ, ಇಲ್ಲ ಹೋಗಿ ಕ್ಯೂವಲ್ಲಿ ನಿಂತರೆ ಅರ್ಧ ದಿನ ಅದಕ್ಕೆ ಆಗ್ಬೋದು, ಅಥವಾ 1-2 ತಾಸು ಸಮಯ ಹಿಡಿಬಹುದು ಅನ್ನೋ ಲೆಕ್ಕಾಚಾರದಲ್ಲಿರೋರು ಇರ್ತಾರೆ. ಹೀಗಾಗಿ ಬೆಳಗ್ಗೆಯಿಂದೆಲ್ಲ ಹೋಗಿ ವೋಟಿಂಗ್ ಮಾಡೋರು ಮುಗಿಸ್ಲಿ, ಮಧ್ಯಾಹ್ನದ ನಂತರ ಸ್ವಲ್ಪ ಮಂದಗತಿ ಆಗುತ್ತೆ. ಚುನಾವಣಾ ಮತಗಟ್ಟೆಗಳಿಗೆ ಬರುವಂಥ ಮತದಾರರ ಸಂಖ್ಯೆ, ಆ ಟೈಮಲ್ಲಿ ಹೋಗಿ ನಾವು ವೋಟ್ ಮಾಡಿ ಬರೋಣ, ಸ್ವಲ್ಪ ಸುಲಭ ಆಗುತ್ತೆ, ಬಿಸಿಲು ಕಡಿಮೆ ಇರುತ್ತೆ ಅಂತ ಯೋಚನೆ ಮಾಡೋರು ಇರ್ತಾರೆ. ಬಟ್ ಅವ್ರ ಪ್ರಮಾಣ ಎಷ್ಟು, ಶೇಕಡವಾರು ಇನ್ನು ಎಷ್ಟು ರೈಸ್ ಆಗ್ಬೋದು, ಆನ್ ದಿ ಹೋಲ್ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ 14 ಕ್ಷೇತ್ರಗಳಲ್ಲಿ ಹೋದ ಬಾರಿ ಆಗಿರುವಂಥ ವೋಟಿಂಗ್ ಪರ್ಸೆಂಟೇಜ್ ಏನಿದೆ ಅದನ್ನು ರೀಚ್ ಆಗುತ್ತೆ ಈ ಸಲ ಅನ್ನೋದು ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಡೌಟ್ ಇದೆ. ವೋಟ್ ಮಾಡಿ ಮನೆಗೆ ಬಂದ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ವೋಟ್ ಹಾಕಿ ಮನೆಗೆ ಬಂದು ಪಾಪ ಅವರಿಗೆ ಹೃದಯಾಘಾತ ಆಗಿದೆ. ಬಟ್ಟೆ ವ್ಯಾಪಾರಿ 54 ವರ್ಷದ ರಮೇಶ್ ಅನ್ನೋರು ಈ ರೀತಿ ವೋಟ್ ಹಾಕಿ ಮನೆಗೆ ಬರ್ತಿದ್ದ ಹಾಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ತುಮಕೂರಿನಲ್ಲಿ ನಡೆದಿರುವಂತಹ ಘಟನೆ, ತುಮಕೂರು ನಗರದ SS ಪುರಂನಲ್ಲಿ ಈ ಘಟನೆ ನಡೆದಿದೆ. ಒಂದ್ ಕಡೆ ಎಲ್ಲೋ ಪಾಪ ಕರ್ತವ್ಯದಲ್ಲಿದ್ದಂತಹ ಸಿಬ್ಬಂದಿನೇ ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗದಲ್ಲಿ, ತುಮಕೂರಿನಲ್ಲಿ ವೋಟ್ ಹಾಕಿ ಬಂದು ಸಾವನ್ನಪ್ಪಿದ್ದಾರೆ. ಬಟ್ಟೆ ವ್ಯಾಪಾರಿ 54 ವರ್ಷದ ವ್ಯಕ್ತಿ ಪತ್ನಿ ಜೊತೆ ಹೋಗಿ ಅವರು ಮತ ಚಲಾಯಿಸಿ ಬಂದಿದ್ದಾರೆ, ರಮೇಶ್ ಅನ್ನೋರು. ಅದಾದ್ಮೇಲೆ ಮನೆಗೆ ಬರ್ತಿದ್ದ ಹಾಗೆ ಅವರಿಗೆ ಹೃದಯಾಘಾತ ಆಗಿದೆ. ನೋಡಿ, ತುಮಕೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮತಗಟ್ಟೆಗೆ ಹೋಗಿದ್ದಾರೆ, ಮತ ಚಲಾವಣೆ ಮಾಡಿದ್ದಾರೆ ಪತ್ನಿ ಸಮೇತರಾಗಿ. 54 ವರ್ಷ ಇವರಿಗೆ, ರಮೇಶ್ ಅಂತ, ಬಟ್ಟೆ ವ್ಯಾಪಾರಿಯವರು. ಹೋಗಿ ಪಾಪ ಮತ ಚಲಾಯಿಸಿ ಮನೆಗೆ ಬಂದಿದ್ದಾರೆ. ಮನೆಗೆ ಬರ್ತಿದ್ದ ಹಾಗೆ ದಿಢೀರ್ ಅವ್ರಿಗೆ ಹೃದಯಾಘಾತ ಆಗಿ ಮೃತಪಟ್ಟಿದ್ದಾರೆ. ಇಂಥ ಒಂದಷ್ಟು ಘಟನೆಗಳು ಅಲ್ಲಲ್ಲಿ ನೋಡ್ತಾ ಇದ್ದೀವಿ. ಚಿತ್ರದುರ್ಗದಲ್ಲೂ ಪಾಪ ಚುನಾವಣೆ ಕರ್ತವ್ಯದಲ್ಲೇ ಇದ್ದಂಥವರು ಶಾಲಾ ಶಿಕ್ಷಕಿಯೊಬ್ಬರು ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದು ಅವರು ಕೂಡ ಸಾವನ್ನಪ್ಪಿದ್ದಾರೆ. ಇತ್ತ ತುಮಕೂರಿನಲ್ಲಿ ಮತದಾರರೊಬ್ಬರು ಹೋಗಿ ವೋಟ್ ಮಾಡಿ ಮನೆಗೆ ಬರ್ತಿದ್ದ ಹಾಗೆ ಪಾಪ
ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. 54 ವರ್ಷ ವಯಸ್ಸಾಗಿತ್ತು ಅವ್ರಿಗೆ. ಪತ್ನಿ ಸಮೇತ ಹೋಗಿ ವೋಟಿಂಗ್ ಬೂತಿಗೆ ಹೋಗಿ ಮತ ಹಾಕಿ ಮನೆಗೆ ಬಂದಿದ್ದಾರೆ. ಅಷ್ಟರಲ್ಲಿ ಅವರಿಗೆ ಹೃದಯಾಘಾತ ಆಗಿ ಪ್ರಾಣ ಹೋಗ್ಬಿಟ್ಟಿದೆ. ಬಹಳಷ್ಟು ಇಂಥ ಘಟನೆಗಳು ಪ್ರತಿ ಸಾರಿ ವೋಟಿಂಗ್ ಸಂದರ್ಭದಲ್ಲಿ ನೋಡ್ತಾ ಇರ್ತೀವಿ. ಅಂಥದ್ದೇ ಒಂದಷ್ಟು ಘಟನೆಗಳು ಈ ಬಾರಿಯೂ ಗಮನಕ್ಕೆ ಬರ್ತಾ ಇರೋದು. ಕರುಣಾಜನಕ. ಹೋಗಿ ವೋಟ್ ಮಾಡಿ ಮನೆಗೆ ಬರ್ತಿದ್ದ ಹಾಗೆಯೇ ಹೃದಯಾಘಾತ ಸಂಭವಿಸಿ ಸಾವನ್ನಪ್ಪಿರುವಂಥದ್ದು. 54 ವರ್ಷ ವಯಸ್ಸಾಗಿತ್ತು ಅವರಿಗೆ. ತುಮಕೂರಿನಲ್ಲಿ ನಡೆದಿರೋ ಘಟನೆ ಇದು. 54 ವರ್ಷದ ರಮೇಶ್ ಅನ್ನುವಂಥ ಬಟ್ಟೆ ವ್ಯಾಪಾರಿ ಅವರು ಕುಟುಂಬ ಸಮೇತ ಆಗಿ ಹೋಗಿ ವೋಟ್ ಮಾಡಿ ಬಂದು ಅವರಿಗೆ ಹೃದಯಾಘಾತ ಆಗಿದೆ. ಈಗ ನೋಡ್ತಾ ಇದ್ದೀರಲ್ಲ, ಇದು ದೃಶ್ಯಗಳಲ್ಲಿ ಧ್ರುವ ಸರ್ಜಾ ವೋಟ್ ಮಾಡೋದಕ್ಕೆ ಆಗಮಿಸಿದ್ದಾರೆ. ನಟ ಧ್ರುವ ಸರ್ಜಾ ಕೂಡ ಮತಗಟ್ಟೆಗೆ ಬಂದು ಅವರ ಹಕ್ಕು ಚಲಾಯಿಸೋದಕ್ಕೆ ಮುಂದಾಗಿದ್ದಾರೆ. ಕುಟುಂಬ ಸಮೇತರಾಗಿ ಬಂದಿದ್ದಾರೆ ಅನ್ಸುತ್ತೆ. ಅವರ ಹತ್ತಿರದ ವೋಟಿಂಗ್ ಬೂತ್ಗೆ ಬಂದು ಧ್ರುವ ಸರ್ಜಾ ಇವತ್ತು ಮತ ಹಾಕೋದಕ್ಕೆ ಮುಂದಾಗಿದ್ದಾರೆ. ಬೆಳಗ್ಗೆಯಿಂದ ಸಾಕಷ್ಟು ಸೆಲೆಬ್ರಿಟಿಗಳು ಇದೇ ರೀತಿ ಬಂದು ತಮ್ಮ ಹಕ್ಕು ಚಲಾಯಿಸ್ತಾ ಇದ್ದಾರೆ. ಈಗ ಧ್ರುವ ಸರ್ಜಾ ಅವರ ಸರ್ದು ಧ್ರುವ ಸರ್ಜಾ ಕೂಡ ಬಂದು ವೋಟ್ ಚಲಾಯಿಸೋದಕ್ಕೆ ಮುಂದಾಗಿದ್ದಾರೆ. ಅಂದರೆ ಈ ರೀತಿಯಾಗಿ ಬಂದಾಗ ಇನ್ನಷ್ಟು ಜನರಿಗೆ ಅದು ಪ್ರೇರಣೆ ಆಗಬೇಕು. ಎಲ್ಲರೂ ಕೂಡ ಮತಗಟ್ಟೆಗಳಿಗೆ ಬನ್ನಿ, ಮತದಾನ ಮಾಡಿ ಅನ್ನುವಂಥ ಸಂದೇಶ ಕೂಡ ಕೊಟ್ಟು ಹೋಗ್ತಾರೆ. ಜೊತೆಗೆ ಮತಗಟ್ಟೆಗೆ ಬಂದು ತಮ್ಮ ಹಕ್ಕು ಕೂಡ ಚಲಾಯಿಸಿ ಎಷ್ಟು ಮುಖ್ಯ ವೋಟಿಂಗ್ ಅನ್ನುವಂಥದ್ದು ಅನ್ನೋದರ ಸಂದೇಶ ಕೊಡ್ತಾರೆ. ಬೆಳಗ್ಗೆಯಿಂದ ಸಾಕಷ್ಟು ಸೆಲೆಬ್ರಿಟಿಗಳು ಬಂದು ವೋಟಿಂಗ್ ಮಾಡಿರುವಂಥದ್ರ ವಿಜುವಲ್ಸ್ ನೀವು ಗಮನಿಸ್ತಾ ಇದ್ದೀರಾ. ಬಹುತೇಕ ಎಲ್ಲ ಸೆಲೆಬ್ರಿಟಿಗಳು ಕೂಡ ಮತಗಟ್ಟೆಗಳಿಗೆ ಬಂದಿದ್ದಾರೆ. ಇವತ್ತು ತಮ್ಮ ಕರ್ತವ್ಯ ಏನಿದೆ ಅದನ್ನು ನಿಭಾಯಿಸಿದ್ದಾರೆ. ಜನಪ್ರತಿನಿಧಿಗಳು, ರಾಜಕಾರಣಿಗಳು, ಸೆಲೆಬ್ರಿಟಿಗಳು, ಅತಿ ಮುಖ್ಯವಾಗಿ ಜನಸಾಮಾನ್ಯರು, ಪ್ರಜೆಗಳೇ ಪ್ರಭುಗಳಾಗಿರುವಂತಹ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಚುನಾವಣೆ ಅಂತ ಹೇಳಿದ್ರೆ ಅದು ಒಂದು ರೀತಿ ಹಬ್ಬ. ಪ್ರತಿಯೊಬ್ಬರು ಹೋಗಿ ತಮ್ಮ ಹಕ್ಕನ್ನು ಚಲಾಯಿಸಿ ನಮ್ಮ ನಾಯಕ ಯಾರು ನಮ್ಮನ್ನು ಪ್ರತಿನಿಧಿಸಬೇಕು ಅಂತ ಹೇಳಿ ಅವರನ್ನು ಆಯ್ಕೆ ಮಾಡುವಂಥ ದಿನ. ಹೀಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಾಮಾನ್ಯರು, ಪ್ರಜೆಗಳು ಮತಗಟ್ಟೆಗಳಿಗೆ ಬಂದು ಅವರ ಹಕ್ಕನ್ನು ಚಲಾಯಿಸಬೇಕು. ಧ್ರುವ ಸರ್ಜಾ ಬಂದಿದ್ದನ್ನು ನೋಡ್ತಾ ಇದ್ವಿ. ಇನ್ನುಳಿದ ಹಾಗೆ ಬೇರೆ ಬೇರೆ ಮತಗಟ್ಟೆಗಳಲ್ಲಿ ಸೃಜನ್ ಲೋಕೇಶ್ ಅವರು ಬಂದಿದ್ರು, ಡಿ ಕೆ ಶಿವಕುಮಾರ್ ಅವರ ಸಹೋದರ ಇಬ್ಬರು ಕೂಡ ಬಂದು ಮತದಾನ ಮಾಡಿ ಹೋದ್ರು. ಎಲ್ಲ ವಲಯಗಳಿಂದ ಬಂದು ಮತದಾನ ಮಾಡಿ ಹೋಗ್ತಾ ಇರುವಂಥವರ ಸಂಖ್ಯೆ ಇದೆ. ಆದರೆ ಶೇಕಡವಾರು ನೋಡುವಾಗ ನಿರೀಕ್ಷೆಯನ್ನ ತಲುಪುತ್ತಾ ಆನ್ ದಿ ಹೋಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.